ಚಾನಲ್. ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಊರಿಗೆ ಹೋಗೋ ಬ್ಲಾಗ್ನೇ ಮಾಡಿದ್ದೀನಿ, ಬಟ್ ಇವತ್ತು ರ್ಯಾಂಡಮ್ ಆಗಿ ಹೋಗ್ತಾ ಇರೋದು. ಆ್ಯಂಡ್ ನಂಗೆ ಬೇಕಾಗಿರೋ ಥಿಂಗ್ಸ್ ಎಲ್ಲ ತೊಗೊಬರ್ಬೇಕು, ಲೈಕ್ ನೇರಳೆ ಹಣ್ಣು, ಸೊಪ್ಪು, ಹಲ್ಸಿನಣ್ಣು ಕೇಳಿದೆ, ಅದು ಸಿಕ್ಕಿಲ್ಲ ಅಂತೆ. ಸೊ ಇದನ್ನೆಲ್ಲ ತೊಗೊಂಡು ಬರೋಣ. ನಮ್ಮೂರು ಹೇಗಿದೆ ಆ್ಯಂಡ್ ನಾನು ಎಷ್ಟೊತ್ತಿಗೆ ರೀಚ್ ಆಗ್ತೀನೋ ಗೊತ್ತಿಲ್ಲ. ಈಗ ಆಲ್ರೆಡಿ 11 o'clock ಆಗೋಗಿದೆ. ನಾನು ಟೆಂಪಲ್ಗೆ ಬೇರೆ ಹೋಗಬೇಕು, ಮುರುಘಾ ಟೆಂಪಲ್ಗೆ ಪ್ರತಿ ವಾರ ಹೋಗ್ತೀನಿ. ಸೊ ಈ ವಾರನೂ ಹೋಗಿ ಹಾಲು ಹಾಕಿ ಹೋಗಬೇಕು. ತಿಂಡಿ ಇನ್ನೂ ಮಾಡಿಲ್ಲ, ಎದ್ದಿದ್ದು ತುಂಬ ಲೇಟು. ಆಲ್ಮೋಸ್ಟ್ 9:30 10ಗೆ ಎದ್ದು ಯೋಗ ಮಾಡಿ ಬಟ್ಟೆ ತೊಳೆದಾಕಿ ಎಲ್ಲ ಕೆಲಸ ಮುಗಿಸಿದ್ದೀನಿ ಆಲ್ಮೋಸ್ಟ್. ಇವಾಗ ಹೊರಡ್ತೀನಿ. ಫಸ್ಟು ಟೆಂಪಲ್ಗೆ ಹೋಗಿ ಬಂದ್ಬಿಡ್ತೀನಿ. ರೆಡಿ ಆಗಿದ್ದೀನಿ, ಫೇಸ್ ಕ್ರೀಮೆಲ್ಲ ಹಾಕಿದ್ದೀನಿ, ಏರು ಇನ್ನೂ ಹಾರಿಲ್ಲ. ಸೊ ಹಾಗೆ ಟಕ್ ಮಾಡಿ ಹೋಗೋಣ. ಹಂಗೆ ಈ ಬುಕ್ಕು ಇನ್ನೂ ಕಂಪ್ಲೀಟೇ ಮಾಡಿಲ್ಲ, ಇದನ್ನು ಓದಬೇಕು. ತುಂಬ ಚೆನ್ನಾಗಿದೆ. ಯಾರಾದರೂ ಓದ್ತೀನಂದರೆ ಓದಿ. ಒಂಥರ ಕತೆ ಚೆನ್ನಾಗಿದೆ. ಲೈಕ್ ಒಂದು ಪ್ರೀತಿನ, ಅಂದರೆ ಆ ಹುಡುಗನ ಲುಕ್ ನೋಡಿ ರಿಜೆಕ್ಟ್ ಮಾಡ್ತಾಳೆ. ಯಾಕೆ ರಿಜೆಕ್ಟ್ ಮಾಡ್ತಾಳೆ ಅನ್ನೋದು ಗೊತ್ತಾಗಬೇಕಂದ್ರೆ ಕೊನೆವರೆಗೂ ಓದಬೇಕು. ನಾನು ಇನ್ನೂ ಓದಿಲ್ಲ. ಚಲಪತಿ ಪ್ರೀತಿ ಅಷ್ಟೊಂದು ಸ್ಟ್ರಾಂಗ್ ಆಗಿರುತ್ತೆ, ಆದರೂ ಒಂದು ಸಲ ಎಡವ್ತಾನೆ. ಆ ಥರ ತುಂಬ ಚೆನ್ನಾಗಿದೆ ಈ ಪುಸ್ತಕ. ಇದು ಯಾರಾದರೂ ಓದಿದ್ರೆ ಕಮೆಂಟ್ ಮಾಡಿ, ಇಲ್ಲ ಓದಿ, ತುಂಬ ಚೆನ್ನಾಗಿದೆ. ನಾನಂತೂ ಇದನ್ನು ಓದ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ಮೈಕ್ ತೊಗೋತೀನಿ, ಬಿಕಾಸ್ ಮೈಕ್ ಇನ್ನೂ ಚಾರ್ಜ್ ಆಗಿಲ್ಲ. ಚಾರ್ಜ್ ಮಾಡಿ ತೊಗೋತೀನಿ, ಯಾಕಂದರೆ ನನ್ನ ವಾಯ್ಸ್ ಕೇಳಿಸಲ್ಲ ಹೋಗ್ಬೇಕಾದ್ರೆ. ಆ್ಯಂಡ್ ಲೆಟ್ಸ್ ಗೋ. ರೆಡಿಯಾಗಿ ಇವಾಗ ಮನೆಗೆ ಅಮ್ಮ ಏನೇನೋ ತೊಗೊಬರೋಕ್ಕೆ ಹೇಳಿದ್ರು, ಅದನ್ನೆಲ್ಲ ತೊಗೊಂಡು ಹೊರಡೋಣ. ಟೆಂಪಲ್ಗೆ ಹೋಗಿ ಅಲ್ಲಿಂದ ಮೆಟ್ರೋ, ಅದಾದಮೇಲೆ ಬಸ್ಸು. ಸೊ ಸಿ ಯು ಇನ್ ಕನಕಪುರ. ಸೊ ರೆಡಿಯಾಗಿ ನಾನು ಟೆಂಪಲ್ಗೆ ಬಂದೆ. ನಮ್ಮ ಏರಿಯಾದಲ್ಲಿ ಮುರುಘಾ ಟೆಂಪಲ್ ತುಂಬಾ ಫೇಮಸ್ ಈ ಟೆಂಪಲ್ಲು. ಸೊ ಪ್ರತಿ ವಾರ ನಾನು ಈ ದೇವಸ್ಥಾನಕ್ಕೆ ಹೋಗ್ತೀನಿ. ತುಂಬಾ ಪವರ್ಫುಲ್ ಮುರುಘಾ ದೇವಸ್ಥಾನ. ತುಂಬ ಕ್ರೌಡ್ ಇರುತ್ತೆ. ಮಂಗಳವಾರ ವಾರದ ದಿನ ಹೋದ್ರಂತೂ ದರ್ಶನ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು, ರಶ್ ಇತ್ತು ಕೂಡ. ತುಂಬಾ ಹಸ್ವಾಗ್ತಾಯಿತ್ತು. ಆಲ್ಮೋಸ್ಟ್ 11:30 ಆಗಿ ಹೋಗಿತ್ತು. ಸೊ ಹಾಗಾಗಿ ಇಲ್ಲೇ ನಿಯರ್ ಬೈ ಒಂದು ಹೋಟೆಲ್ ಇದೆ. ಇದು ನಂಗೆ ತುಂಬ ಇಷ್ಟ, ಯಾಕೆಂದರೆ ಇಲ್ಲಿ ಮಾದಪ್ಪನ ಭಕ್ತರು ಯಾರೋ ಹೋಟೆಲ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕಡೆಯವರು ಅನ್ನೋದು ಒಂದು ಸ್ವಲ್ಪ ಫೀಲ್ ಕೂಡ ಹೌದು. ಸೊ ಅದಾದಮೇಲೆ ಮೆಟ್ರೋಗೆ ಬಂದು, ನಂತರ ಮೆಟ್ರೋಯಿಂದ ಬನಶಂಕರಿಗೆ ಬಂದು, ಅದಾದ ನಂತರ ನಮ್ಮ ಕನಕಪುರ ಬಸ್ಸು ಅಥವಾ ನಮ್ಮ ಕನಕಪುರ ರೂಟ್ ಹೋಗೋ ಬಸ್ ನೋಡಿದ್ರೆ ಏನೋ ಒಂಥರ ಖುಷಿ. ನನಗೆ ನಾರ್ಮಲ್ ಬಸ್ ಸಿಕ್ಕಿಲ್ಲ, ಆ್ಯಂಡ್ ಅದು ತುಂಬಾ ರಶ್ ಕೂಡ ಇರುತ್ತೆ. ಸೊ ಆರಾಮಾಗಿ ಪೀಸ್ಫುಲ್ಲಾಗಿ ಹೋಗ್ಬೇಕಂತ AC ಬಸ್ನ ಫೇವರ್ ಮಾಡ್ತೀನಿ. ಯಾವಾಗೂ ನಾನು ಇದರಲ್ಲೇ ಹೋಗ್ತೀನಿ. ಒಂದೊಂದು ಸಲ ಬಸ್ ಸಿಕ್ಕಿಲ್ಲ ಅಂದರೆ ಬೇರೆ ಬಸ್ನ ಕ್ಯಾಚ್ ಮಾಡಿ ಹೋಗ್ತೀನಿ. ಸೊ ಪುಸ್ತಕನ ಓದೋ ಅಭ್ಯಾಸ ಅಂತೂ ಬೆಳೆಸ್ಕೊಂಡಿದ್ದೀನಿ. ಟ್ರಾವೆಲ್ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ಬುಕ್ ಯಾವ್ದಾದ್ರು ಒಂದು ಬುಕ್ನ ಓದ್ತಾ ಇರ್ತೀನಿ. ಮೊಬೈಲ್ ಸ್ಕ್ರೋಲ್ ಮಾಡೋ ಬದಲು ಇದೊಂದು ಒಳ್ಳೆಯ ಅಭ್ಯಾಸ ಅಂತ ಹೇಳ್ಬೋದು. ಏನೇ ಹೇಳಿ, ನಮ್ಮ ಕನಕಪುರ ಬಂದರೆ ಏನೋ ಒಂಥರ ನೆಮ್ಮದಿ. ತುಂಬಾ ಬಿಸಿಲಿತ್ತು. ಎಷ್ಟು ಬಿಸಿಲಿತ್ತಂದರೆ ನಾನು ಬೇರೆ ಬ್ಲ್ಯಾಕ್ ಔಟ್ಫಿಟ್ ಹಾಕೊಬಂದ್ಬಿಟ್ಟಿದ್ದೆ. ಹೆವಿ ಬಿಸಿಲು. ಸೊ ಅಣ್ಣ ಬಂದ ಪಿಕ್ ಮಾಡೋಕ್ಕೆ. ಅದಕ್ಕೆ ಮುಂಚೆ ಜ್ಯೂಸನ್ನ ಕುಡಿದು ಇವಾಗ ಹೋಗ್ತಾಯಿದ್ದೀವಿ. ಸ್ವಲ್ಪ ಹೆವಿ ಬಿಸಿಲಿತ್ತು. ಸೊ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹೋಗ್ತಾಯಿದ್ದೀನಿ. ಬ್ಲ್ಯಾಕ್ ಹಾಕ್ಕೋಬಾರ್ದಂತ ಆಮೇಲೆ ನೆನಪಾಯಿತು, ಬಟ್ ಆಲ್ಮೋಸ್ಟ್ ಬಂದ್ಬಿಟ್ಟಿದೆ ನಾನು. ಸೊ ಹೇಗಿದೆ ನಮ್ಮ ಕನಕಪುರ ನೋಡಿ, ಎಷ್ಟು ಸಕ್ಕತ್ತಾಗಿದೆ. ತುಂಬ ದಿನ ಆಗಿತ್ತು ಬೈಕ್ ರೈಡ್ ಹೋಗಿ. ನನಗೂ ಬೈಕ್ ಡ್ರೈವ್ ಮಾಡಬೇಕಂತ ಆಸೆ ಆಗ್ತಿತ್ತು, ಬಟ್ ನಂಗೆ ಡ್ರೈವಿಂಗ್ ಬರಲ್ಲ ಅಷ್ಟೊಂದು. ಸ್ಕೂಟಿ ಡ್ರೈವ್ ಮಾಡ್ತೀನಿ, ಇದನ್ನು ಕಲ್ತಿದ್ದೆ, ಮರ್ತೋಗಿದ್ದೀನಿ. ಬಟ್ ಯಾವಾಗೂ ನನ್ನನ್ನು ಪಿಕ್ ಮಾಡೋಕ್ಕೆ ಬರೋದು ನಮ್ಮ ಅಣ್ಣ ಮಾತ್ರನೇ, ಇಲ್ಲಾಂದರೆ ಅಪ್ಪ ಬರ್ತಾರೆ. ರೇರು ಅಪ್ಪ, ಅಣ್ಣನೇ ಜಾಸ್ತಿ ಬರೋದು. ಅವನಿಗೆ ರಜೆ ಇದೆಯಾ, ಯಾವ ಟೈಮ್ ಫ್ರೀ ಇರ್ತಾನೆ ಕೇಳಿಕೊಂಡೆ ನಾನು ಆಲ್ಮೋಸ್ಟ್ ಕನಕಪುರ ರೀಚ್ ಆಗ್ತೀನಿ. ಆಗ ಅವನು ಬಂದು ಪಿಕ್ ಮಾಡೋಕ್ಕೆ ಈಸಿ ಆಗುತ್ತೆ. ಈ ರೂಟಲ್ಲಿ ಹೋಗೋರಿಗೆ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ. ಬಸ್ಸಲ್ಲಿ ಹೋಗೋಕ್ಕಿಂತ ಬೈಕಲ್ಲಿ ಹೋಗೋಕ್ಕೆ ಚೆನ್ನಾಗಿರುತ್ತೆ. ಕನಕಪುರ ಟು ಮಳವಳ್ಳಿ ಮೇನ್ ರೋಡು. ಇದು ಶಿವನಹಳ್ಳಿ ಹತ್ತತ್ರ ಹೋಗ್ತಾ ಇರ್ಬೇಕಾರೆ ಮೋಡ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹಾಗೆ ಅದಕ್ಕೆ ವಿಡಿಯೋ ಮಾಡ್ಕೋತಾ ಇದ್ದೆ. ಏನೇ ಆಗಲಿ ನಮ್ಮೂರಿಗೆ ಹೋಗೋದು ಏನೋ ಒಂಥರ ಖುಷಿ. 1 hour ಅಥವಾ 2 hour ಇದ್ರೂ ತುಂಬಾ ಖುಷಿ ಆಗುತ್ತೆ. ಸೊ ಇವತ್ತು ನಾನು ಹೋಗ್ತಾ ಇರೋದು ಬೇರೆ ಏನೋ ತೊಗೊಬರೋಕ್ಕೆ. ಹಾಗೆ ಕಬ್ಬಾಳಗೆ ಹೋಗಬೇಕಿತ್ತು ಮೇಯ್ನಾಗೆ. ತುಂಬ ದಿನ ಆಗಿತ್ತು ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಹೋಗಿ. ನಾನು ನಮ್ಮೂರಿಗೆ ಎಂಟ್ರಿ ಆದೆ. ಇದು ನಮ್ಮೂರಲ್ಲಿರೋ ಕಬ್ಬಾಳಮ್ಮನ ದೇವಸ್ಥಾನ ಓಪನ್ ಇರಲಿಲ್ಲ. ಸೊ ಹಾಗಾಗಿ ಈಚೆಯಿಂದನೇ ನೋಡಿಕೊಂಡು ಹೊರಟು. ಮನೆಗೆ ಹೋಗೋಕ್ಕಿಂತ ಡೈರೆಕ್ಟ್ ನಾನು ಹೊಲದ ಹತ್ರನೇ ಹೋದೆ. ಬಿಕಾಸ್ ನಮ್ಮ ಮನೇಲಿ ನೇರಳೆ ಹಣ್ಣು ಕುಯ್ತಾಯಿದ್ರು. ಅದನ್ನು ನೋಡಬೇಕು ಅಂತ, ಅದನ್ನು ತೊಗೊಬರೋಕ್ಕೆ ಆಲ್ಮೋಸ್ಟ್ ಹೋಗಿರೋದು. ನೋಡಿ ತೋರಿಸ್ತೀನಿ ಇವಾಗ.
ಇವಾಗ ನಾವು ನೇರಳೆಣ್ಣು ಕೀಳ್ತಿರೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಹೊಲ. ಎಲ್ಲೇ ಮರ ಇದೆ ತೋರಿಸ್ತೀನಿ ಬನ್ನಿ ನಿಮಗೆ. ಅಲ್ಲಿ ಇದು ಮರ ಆಗೋಯ್ತೆ ಕಿತ್ಬಿಟ್ರಾ? ಓಯ್ ಯಾಕೆ ಏನು ಮಾಡಿದೆ? ಓಯ್ ಎಲ್ಲ ಇದೆಯಾ? ಯಾವ್ದಿದು? ನಾವು ದೇವ್ರನ್ನ ಅಲ್ಲಿ ಮಡಿಕೋವೆ ಒಣ್ಣವೆ ಅಲ್ಲಿ ಎತ್ಕೊತೀನಿವೆ ನೋಡಿ. ಇಷ್ಟಿದ್ವಿ? ಇಷ್ಟೊಂದಿದ್ವಿ? ಅಲ್ಲ ಅಷ್ಟು ಕೂದ್ ಮಡ್ಕವನೆ ಇನ್ನಷ್ಟು. ಯಾರು ದೊಡ್ಡದಾಗಿದೆ? ಇದು ನಮ್ಮ ಪುಟ್ಟು ಹೊಲ. ಇಲ್ಲೇ ನಾವು ಒಂದು ಚಿಕ್ಕ ಮನೆ ಕಟ್ಕೊಂಡಿದ್ದೀವಿ, ಹಸು ಎಲ್ಲ ಇಡೋಕ್ಕೆ. ಅಂದರೆ ಹಸುನೆಲ್ಲ ಇಲ್ಲೇ ಕಟ್ತೀವಿ ಸಂಜೆ ಆದಮೇಲೆ. ಸೊ ನಾಯಿ, ಬೆಕ್ಕು, ಆಡು, ಸೀಮೆ ಹಸು, ನಾಟಿ ಹಸು ಎಲ್ಲನೂ ಸಾಕೊಂಡಿದ್ದೀವಿ. ನೋಡ್ತಿರ್ಬೋದು ನೀವು ಎಷ್ಟು ನೇರಳೆಣ್ಣು ತೊಗೊಬಂದಿದ್ದೀವಿ ಅಂತ. ಇನ್ನೂ ಇದ್ದೋ ಸಾಕಂತ ಇಷ್ಟೊಂದು ತೊಗೊಬಂದೆ. ಊಟದ ಸಮಯ. ನಮ್ಮಮ್ಮ ಮಾಡಿರೋ ಮುದ್ದೆ, ಬೇಳೆ ಸಾರು, ಏನೇ ಹೇಳಿ ಎಷ್ಟು ಸಕ್ಕತ್ತಾಗಿರುತ್ತಂದರೆ ಈ ಥರ ನಿಮ್ಮದಿಯಾಗೆ ಅಷ್ಟೊತ್ತು ಬೇಕಷ್ಟು ಕೂತು ತಿನ್ನೋದು. ನಂಗೆ ಬೇಳೆಕಾಳು ಸಾರು ಇಷ್ಟ ಇಲ್ಲ, ಆದರೂ ತಿನ್ನೋದು. ನಮ್ಮ ಮನೆಯ ಅತಿಥಿ. ಓಯ್ ಕೆಂದು ಇಲ್ಲ ನೋಡಮ್ಮ. ಓಯ್ ನೋಡೆ ತಿಂದ? ಮಾತಾಡಿಸ್ತಾ ಇಲ್ಲ. ಅಪರೂಪಕ್ಕೆ ಬರ್ತೀನಿ ನಾನು ಅದಕ್ಕೆ. ನನಗೆ ಬೇಳೆ ಸಾಂಬಾರು ಇಷ್ಟ ಇಲ್ಲ, ಸೊ ಹಾಗಾಗಿ ಇಷ್ಟ ಇಲ್ಲದೆ ತಿಂತಾ ಇದೆ. ಬಟ್ ನಮ್ಮ ಊರಿಗೆ ಹೋಗಿದ ತಕ್ಷಣ ನಮ್ಮೂರಿನ ಭಾಷೆ ಸೊಗಡು ಅದೆಲ್ಲ ಬಂದ್ಬಿಡುತ್ತೆ ಆಟೋಮೆಟಿಕ್ಕಾಗಿ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಮ್ಮ ಭಾಷೆ ಕೂಡ ನಾನು ಮಾತಾಡಿದ್ದೀವಿ. ನಮ್ಮಮ್ಮ ಅಪ್ಪ ಅವ್ರ ಜೊತೆಲ್ಲ ಹಾಗೆ ಮಾತಾಡೋದು. ಸೊ ನೆಕ್ಸ್ಟ್ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ವಿಡಿಯೋನ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು.